15,000 25,000 ತನಕ ಹೇಳ್ಯಾರ ಸರ್. 4-5-6 ಕ್ವಿಂಟಲ್ ತೆಗೆದ. ಎಷ್ಟು ತಿಂಗಳ ಬೆಳೆ ಸರ್? ಕರಿ ಎಷ್ಟು ಕೆಜಿ ಹಾಕಿರಿ ಸರ್? 1 ಕಿಲೋ ದಪ್ಪನ ರವಾ ಕಲಿಸಿನಿ ಸರ್. ಹ್ಯಾಂಗ್ ಕೆಜಿ ಬೀಜ ತೊಗೊಂಡ್ರಿ ಸರ್? 5 ಎಕರೆ ಎಷ್ಟು ಖರ್ಚು ಬಂದ ಸರ್ ನಿಮಗೆ ಎಲ್ಲಾನು ಸೇರಿ? ಏನು? ಹಲೋ ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಸ್ವಾಗತ ಸಹಲ್ ಕೃಷಿಗೆ. ಮತ್ತೊಮ್ಮೆ ನಮ್ಮ ಜೊತೆ ವಿಜಯ್ ಕುಮಾರ್ ಸರ್ ಅದರ. ಅದೇ ಸೇಮ್ ಗುಲ್ಬರ್ಗ ಜಿಲ್ಲೆ ಅಲ್ವಾರ್ ಊರ ಒಳಗೆ. ಇಲ್ಲಿ ನೋಡ್ರಿ ಚಿಯಾ ಸೀಡ್ ಹಾಕ್ಯಾರ ಸರ್. ಅವ್ರದ್ದು ಹೊಸದ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಸರ್ ಯಾವ ಥರ ಹಾಕ್ಯಾರ ಎಲ್ಲಿಂದ ಅಂತ ಹೇಳಿ ಸರ್ ಮುಖಾಂತರ ಕೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮಗೆ ಮತ್ತೊಮ್ಮೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್ ಇದು ಚಿಯಾ ಸೀಡ್ ಸರ್, ಇದು ಏನು ಫಸ್ಟ್ ಟೈಮ್ ಹಾಕಿರೇನ? ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಹಾಕಿರಿ? ಇದೇ ಫಸ್ಟ್ ಟೈಮ್ ಸರ್. ಯಾರು ಹೇಳಿದ್ರೆ ಸರ್ ನಿಮ್ಗೆ ಗೈಡ್ ಯಾರು ಮಾಡಿದ್ರು? ಇದು ಸರ್ ಜಾದವ್ ಸರ್ ಹೇಳಿದ್ರು. ಜಾದವ್ ಸರ್ ಹೇಳಿದ್ರಿ ಇದು. ಮತ್ತೆ ಇದನ್ನು ಹತ್ತಿನೇ ಐತಿ ಸರ್. ಎಲ್ಲ ಹತ್ತಿ ಹೋಗ್ಬಿಡ್ತು ಸರ್. ಇದು ಹತ್ತಿ ಇದು ಮಳೆ ಹೆಚ್ಚಾಗಿ ಹೋಗ್ಬಿಡ್ತ್ರಿ. ಉಡುಲು ಇದನ್ನು ಮಾಡ್ಬೇಕನ್ನೋದಿತ್ರಿ. ಸರ್ ಕೇಳ ಇಲ್ಲ ಚಿಯಾ ಮಾಡ್ರಿ ಅಂತ ಹೇಳಿದ್ರು ಸರ್. ಅದು ಮಾರ್ಕೆಟ್ ಎಲ್ಲ ಪ್ರಾಬ್ಲಮ್ ಅಂದ್ರಿ. ಹಂಗೇನಿಲ್ಲ, ಅದು ಕರೆಕ್ಟ್ ಆಗ್ತದೆ, ನೀವೇನು ಚಿಂತೆ ಬಿಡ್ರಿ ಮಾಡ್ರಿ ನೀವು ಅಂತ ಹೇಳಿದ್ರಿ. ನೀವು ಮಾರ್ಕೆಟ್ ಹೇಳಿದಾಗ ಎಷ್ಟು ಪ್ರೈಸ್ ನಡೆದ ಅಂತ ಹೇಳ್ಯಾರ ಸರ್ ಅವ್ರು? ಅವಾಗ ಮೊನ್ನೆ ನಡ್ಬರ್ಕ್ ಕೇಳೀನಿ ಸರ್. ಸರಿ ಕೇಳಿರ್ನು ಅವಾಗ 15,000 25,000 ತನಕ ಹೇಳ್ಯಾರ್ರಿ. 25,000 ರೂಪಾಯಿ ಕ್ವಿಂಟಲ್ ಅಂತ ಹೇಳ್ಯಾರ ಸರ್ ಇದಕ್ಕೆ. ಹೇಳ್ಯಾರ್ರಿ. ನಾ ಇದೆಲ್ಲ ರಿಸರ್ಚ್ ಮಾಡೋದಾಗ ಮೈಸೂರದವ್ರು ನಂದೇನು ಎಳ್ಳಿನ ಸಲಕೇನು ಫೋನ್ ಬರ್ತಾವಲ್ಲ ಸರ್, ಆ ಮೈಸೂರದವ್ರೊಬ್ಬರು ಪರಿಚಯ ಆಗಿ ಅವ್ರೊಬ್ಬರು ನಂಬರ್ ಕೊಟ್ರಿ ಸರ್. ಅವ್ರು ಹೇಳಿದ್ರು ಸರ್, ನೀವೇನಿಲ್ಲ ನೀವು ಮೈಸೂರು ಕಳಿಸ್ರಿ, ನಾವು ವ್ಯಾಪಾರ ಮಾಡ್ಕೋತೀವಿ. ಅವ್ರು ಪೂರ 100% ಹೇಳ್ಯಾರ ಸರ್. ತಗೋತೀವಿ ಅಂತ ಹೇಳ್ಯಾರ. 16 ಹಿಡಿದು 18,000 ಹಿಡ್ರಿ ನೀವು ಅಂತ ಹೇಳ್ಯಾರ ಸರ್. 18,000 ತನಕ, ಅದಕ್ಕೆ ಹೆಚ್ಚಿನೂ ಆಗ್ಬೋದು, ಕಮ್ಮಂತೂ ಆಗಲ್ಲ. 16,000 ಮಿನಿಮಮ್ ನಿಮ್ಮ ತಗೋತೀವಿ ಅಂತ ಹೇಳ್ಯಾರ ಸರ್. ಸರ್ ಇದು ಎಕರೆ ಎಷ್ಟು ಇಳುವರಿ ಬರ್ತಂತ ಹೇಳ್ಯಾರ ಸರ್? ಸರ್ 4-5-6 ಕ್ವಿಂಟಲ್ ತೆಗ್ದಾರತ್ರಿ. ನಾವೊಂದು 3 ಹಿಡಿದು 4 ಬಂದ್ರೆ ಸಾಕು ಸರ್ ನನಗೆ. ಸಾಕತ್ತೆ? ಸಾಕು. ಇದು ಎಷ್ಟು ತಿಂಗಳ ಬೆಳೆ ಸರ್? ಇದು 4 ತಿಂಗಳು ಐತೆ ಸರ್. 4 ತಿಂಗಳು ಐತೆ. ಯಾವ ತಿಂಗಳ ಹಾಕಿರಿ ಸರ್ ಇದು? ಇದು ಅಕ್ಟೋಬರ್ದಾಗ ಹಾಕಿನಿ ಸರ್. ಅಕ್ಟೋಬರ್ದಾಗ. ಅಂದ್ಕರಿ ಎಷ್ಟು ಕೆಜಿ ಹಾಕಿರಿ ಸರ್? ಇದು ಎಕರೆಗೆ 600 ಗ್ರಾಮ್ ಸರ್. 600 ಗ್ರಾಮ್. ಹೆಂಗ್ ಹಾಕಿರಿ? ಬಿತ್ತದ್ ನೋಡಿ ಸರ್, ಅದೇ ಅದು ಮೆಕ್ಕೆಜೋಳದ ಸೀಡ್ರಿಲ್ಲ ಹೇಳ್ದಲ್ರಿ, ಅದ್ರೊಳಗೆ 1 ಕಿಲೋಕ್ಕೆ ಅರ್ಧ 600 ಗ್ರಾಮಿಗೆ 3 ಕಿಲೋ ದಪ್ಪನ ರವಾ ಕಲಿಸಿನಿ ಸರ್. ದಪ್ಪನ ರವಾ ಸರ್. ಬೇರೆ ಕಡೆ ಉಸ್ಕ ಹಾಕ್ತಾರೆ ಅದನ್ನು ವೇಟ್ಲೆಸ್ ಅಂತ ಹೇಳಿ ನಾ ಬಿತ್ತಿ ಐಡಿಯಾ ಅಲ್ಲ ಸರ್ ನಮಗೆ. ಅದ್ರೊಳಗೆ ಮಿಕ್ಸ್ ಮಾಡಿ ಅರ್ಧ 600 ಗ್ರಾಮಿಗೆ 3 ಕಿಲೋ ರವಾ ಮಿಕ್ಸ್ ಮಾಡಿ ಹಾಕಿರಿ. ಅದ್ರಲ್ಲೇನೆ ಉಪ್ಪಿಟ್ರ ಸರ್. ಓಕೆ ಸರ್. ಅದ್ರಲ್ಲಿ ಹಾಕಿನಿ ಸರ್. ಒಬ್ಬನೇ ಸರ್, ಒಂದೇ ದಿನಕ್ಕೆ ಬಿತ್ತೋದಾಗ್ಯದ ನೋಡಿ ಸರ್. 5 ಎಕರೆ ಒಂದೇ ದಿನಕ್ಕೆ ಸರ್. ಓಕೆ ಸರ್. ಇದು ಹ್ಯಾಂಗ್ ಕೆಜಿ ಬೀಜ ತಗೊಂಡ್ರಿ ಸರ್? ಇದು 350 ಕೊಟ್ರಿ ಸರ್. 350 ರೂಪಾಯಿ ಕೊಟ್ರಿ. 350 ಸರ್ ಹೇಳಿದಕ್ಕೆ ನನಗೆ ಸ್ವಲ್ಪ ಕಮ್ಮಿ ಕೊಟ್ರಿ ಸರ್. ಓಕೆ, ಅದೇನದ ನನಗೆ ಕ್ಲಿಯರ್ ಗೊತ್ತಿಲ್ರಿ. ಅವರು ಎಲ್ಲರೂ ಹೆಚ್ಚು ಕಮ್ಮ ನನಗೆ ಎಳ್ಳು ಒಯ್ದವ್ರ ಸರ್. ರೈಟ್ ಸರ್. ನಮಗೆ ರೇಟ್ ಸ್ವಲ್ಪ ನೋಡಿ ಕೊಟ್ಟರೆ ಹೆಚ್ಚಿಗೆ ಇದ್ದಿರ್ಬೋದು, ನಿಮ್ ಕಡೆ ಏನ್ ಮಾಡ್ಯಾರ ಗೊತ್ತಿಲ್ಲ ಸರ್. ಸರ್ ಇದಕ್ಕೆ ಬೋದ್ ಏನಾರ ಮಾಡ್ಬೇಕೇನು ಸರ್? ಸರ್ ಸೇಮ್ ಬೋದ್ ಬೆಡ್ಡೇ ಮಾಡ್ಕೋಬೇಕು ಸರ್. ಇದು ಬೆಡ್ ಅಂದ್ರೆ 4 ಫೀಟಿನ ಬೆಡ್ ಮಾಡೋದು ಸರ್. ಬೆಡ್ಡಿನ 2 ಸೈಡ್ ನಾವು ಅದು ಮಸಿಲ್ಲೇ ಸೋಯಿಂಗ್ ಮಾಡೋದ್ರಿ. ಮಾಡಿ ಒಣ ಮಣ್ಣಿಗೆ ಮಾಡಿ ಮೇಲೆ ನೀರ್ ಬಿಟ್ಟಿನಿ ಸರ್. ನಾಟ್ಬಿಟ್ಟಿದ್ರಿ ಪೂರಾ ಇದು ಹಾಕಿರಿ ಸರ್. ಅದ್ಮೇಲೆ ಬೆಡ್ಡಿಂದ ಬೆಡ್ಡಿನ 2 ಸೈಡ್ ಸೋಯಿಂಗ್ ಮಾಡ್ಯದ ಸರ್. ಒಳಗೆ ನಾಲಿದಾಗ ನೀರು ಹರಿಸ್ಬಿಟ್ಟಿವ್ರಿ. 6-7ನೇ ದಿನಕ್ಕೆ ಜನ್ಮೇಷನ್ ಆಯ್ತು ಸರ್. ಇದು ರೀ ಸರ್. ಓಹೋ ಸರ್, ನೀರು ಹೆಂಗೆ ರೆಗ್ಯುಲರ್ಲಿ ಬಿಡ್ತಾ ಇರಬೇಕು? ನಾನು 5 ನೀರು ಬಿಟ್ಟಿ ನೋಡಿ ಸರ್. ಇದಕ್ಕೆ 5 ನೀರು ಮತ್ತೇನು ಮಾಡಿ ಏನಿಲ್ಲ ಸರ್. ಹುಲ್ಲಿಂದ ಏನಾರ ಕಸ ಬಂದಿತ್ತು ಸರ್. ಫಸ್ಟ್ ಟೈಮ್ ಬಂದಿತ್ರಿ. ಇದೆಲ್ಲ ಮುಚ್ಚಾಕ್ತದೆ ಸರ್. ಕಸ ಬರ್ಗೊಡಲ್ರಿ ಇದು. ಓಕೆ. ಪೂರಾ ಹಿಂಗ ನಮ್ಮ ಎಳ್ಳಿನಕ ಇನ್ನ ಪೂರಾ ಹಿಂಗ ಚಪ್ರ ಹಾಕ್ದಂಗ ಹಾಕ್ತದೆ ಸರ್. ಇದು ಪೂರಾ ರೀ. ತೆಳಗೆಲ್ಲ ಕಸ ಬರ್ಗೊಡಲ್ಲ ನೋಡಿ ಸರ್. ಒಂದೇ ಒಂದು ಕಡ್ಡಿ ಸರಿ ಇಲ್ಲ ಸರ್. ಕಾಣ್ತದ್ರಿ ಸರ್ ಇದು. ಅದು ಮೇಜರ್ ಒಂದ್ಸಲ 3-4-5 ಸಲ ಎಡಿ ಹೊಡೆದಿನಿ ಸರ್. ಸಣ್ಣ ಇದ್ದಾಗ ಎಡಿ ಮೇನ್ ಸರ್. ಓಕೆ. ಎಡಿ ಹೊಡೆದು ಭೂಮಿ ಸಡ್ಲು ಮಾಡಿ ಮ್ಯಾಲ ತಲೆಮ್ಯಾಗನು ಎಡಿ ಹೊಡೆದು ಒಂದ್ಸಲ ಕಳೆ ತೆಗಿಸಿನಿ ಸರ್. ಅಷ್ಟೇ ರೀ, ಮತ್ತೇನಿಲ್ರಿ. ಏನು ಮಾಡಿಲ್ಲ ಸರ್. ಸೊ ರೆಗ್ಯುಲರ್ ಸ್ವಲ್ಪ ನೀರು ಬಿಡ್ತಾ ಇರ್ಬೇಕು ಅದಕ್ಕೆ. ರೆಗ್ಯುಲರ್ ಅದೇ ಸರ್. ನಾ ಹೇಳಿನಲ್ರಿ 4 ತಿಂಗಳದಾಗ ಒಂದು 5 ಸಲ ಬಿಟ್ಟಿ ನೋಡಿ. 5 ಸಲ. ಸರ್ ಇದಕ್ಕೆ ಏನಾರ ಗೊಬ್ಬರ ಏನಾರ ಹಾಕಿರಿ? ನಾ ಏನು ಮಾಡಿಲ್ಲ ಸರ್ ಇದಕ್ಕೆ. ರೀ ಅವ್ರು ಸರ್ ಹೇಳಿದ್ರಿ ನನಗೆ. ಬಿತ್ತದವ್ರನು ಹೇಳಿದ್ರಿ ಭಾಳ ಮಂದಿ ಹಾಕ್ಬೇಕ್ರಿ, ಏನಾರೇ ಸ್ವಲ್ಪ ಸ್ಪ್ರೇ ಮಾಡ್ಬೇಕು ಹಂಗ ಹಿಂಗೆ ಹೇಳಿದ್ರಿ. ನಾನು ಬೆಳೆ ಚಲೋನೇ ಕಾಣತ್ತದ, ಇದಕ್ಕೆ ಯಾಕೆ ಸುಮ್ಮನೆ ಖರ್ಚು ಮಾಡ್ಬೇಕಂತ ನಾ ಏನು ಬಿತ್ತದ ಒಂದೇ ಖರ್ಚು ರೀ, ಕಳೆ ತೆಗ್ದಿದ್ದು ಒಂದೇ ಖರ್ಚು. 5 ಸಲ ನೀರು ಬಿಟ್ಟು ಖರ್ಚು. ಟೋಟಲ್ ಎಷ್ಟು ಎಕರೆ? 5 ಎಕರೆ. 5 ಎಕರೆ ಎಷ್ಟು ಖರ್ಚು ಬಂದ ಸರ್ ನಿಮ್ಗೆ ಎಲ್ಲಾನು ಸೇರಿ? ಏನು ಮಾಡಿ ತನಕ ಏನೂ ಇಲ್ಲ ಸರ್. ಕಳೆ ತೆಗೆದಿದೆ ಸರ್. ಎಕರೆಗೆ ಒಂದು 3 ಹಿಡಿದು 4 ಮಂದಿ ಹೆಣ್ಮಕ್ಳು ಖರ್ಚು. ರೀ ಅಷ್ಟೇ ಕಳೆ ತೆಗಿಯೋದಕ್ಕೆ. ಅವ್ರು 150 ರೂಪಾಯಿ. ನಂಬಲ್ಲಿ ಕೂಲಿ ಕಮ್ಮಿ ಇದ್ದಾಗ ತೆಗಿಸಿನ್ರಿ. ಬ್ಯಾಸಿಗೆ ಅಂತೂ ಕೂಲಿ ಕಮ್ಮಿ ನಂಬಲ್ಲಿ. ಹೌದು.
ಅಷ್ಟೇ ರೀ ಒಂದು ಎಡಿ ಕುಂಟಿ ನಮ್ಮ ಮನಿ ಎತ್ಕೊಳ್ಳವ ಒಂದು 4-5 ಸಲ ಎಡಿ ಕುಂಟಿ ಹೊಡಿಸಿನ್ರಿ ಅಷ್ಟೇ ಸರ್. ಒಂದು 5 ಸಲ ನೀರು ಬಿಟ್ಟಿಸಿನ್ರಿ ಅಷ್ಟೇ. ಓಹೋ, ಅಂದ್ರೆ ಖರ್ಚನೇ ಇಲ್ರಿ ಅದು. ರೈತರಿಗೆ ಭಾಳ ಬೆನಿಫಿಟ್ ಇರ್ಕೋ ಬೆಳೆ ಇದು. ಭಯಂಕರ ಅಂತೇಳಿ ಸರ್ ಇದು. ಅದು ಔಡಲ್ ಇದ್ದಂಗೆ ರೀ ಇದನ್ನು ಮಾರ್ಕೆಟ್ ತ್ರಾಸ ಅಂತ ಯಾರ ಬೈಲಿಗೆ ಚಿಯಾ ಮಾರ್ಕೆಟ್ ಪ್ರಾಬ್ಲಮ್ ರೀ ಅಂತಾರ್ರಿ ಯಾರು ಕೇಳಿರು. ನಾ ಕರೆಕ್ಟ್ ನಮ್ಗೆ ಸ್ವಲ್ಪ ಇದು ನೆಟ್ವರ್ಕ್ ಅದ ಸರ್ ಎಳ್ಳಿಂದು. ಎಲ್ಲರಿಗೆ ಕೇಳಿ ನೋಡಿನ್ರಿ. ಒಬ್ರು ಮೈಸೂರದವ್ರು ಪರ್ಫೆಕ್ಟ್ ಆಗಿ ಹೇಳಿದ್ರಿ, ನೀವು ಒಟ್ಟೆ ಭಯ ಪಡ್ಬೇಡ್ರಿ, ನಾ ತಗೋತೀನಿ ನಿಮ್ದು ಎಷ್ಟದ ತಗೋತೀರಿ ಅಂತ ಹೇಳಿ ಸರ್. ಓಕೆ, ಇದು ರೋಗನ ಏನು ಹತ್ತದ ಬಂದಿಲ್ರಿ ನಿಮಗೆ? ಬಂದಿಲ್ರಿ ನನಗೆ ಸರ್. ಇದು ಬೆಸ್ಟ್ ಟೈಮ್ ಯಾವ್ದಂತ ಹೇಳಿ ಸರ್ ನಿಮಗೆ? ನಾವು ಸಮ್ಮರ್ದಾಗ ಹಾಕೋದೇ ಚಲೋ ಅಂತಾರೆ, ಬೇಸಿಗೆ ಟೈಮಿಗೆ ಹಾಕೋದೇ ಕರೆಕ್ಟ್ ಅಂತಾರೆ. ಬೇಸಿಗೆ ಅಂದ್ರೆ ಈಗ ಜನವರಿ ಫೆಬ್ರವರಿನಾಗ ಹಾಕ್ಬೇಕ್ರಿ? ಫೆಬ್ರವರಿ ಇಲ್ಲ ಸರ್, ಅಕ್ಟೋಬರ್ದಾಗ ಕರೆಕ್ಟ್ ಸರ್. ಥಂಡಿ ಟೈಮ್ನಾಗ ಆ ಟೈಮ್ನಾಗ ನಮಗೆ ಬೇಸಿಗೆನಾಗ ಇದು ಮಾಡ್ಬೇಕು ಆಗ್ತದೆ. ಇದು ಮಳಿದಾಗ ಸಿಕ್ಕರೆ ಲಾಸ್ ಆಗ್ತದ ಅಂತ ಹೇಳ್ಯಾರ ಸರ್. ನನಗೂ ಇನ್ನೂ ಐಡಿಯಾ ಇಲ್ಲ. ಓಕೆ ಸರ್. ಮಳಿ ಬಂದ್ರೆ ಸಿಗ್ತದ, ಆಮೇಲೆ ಮುಂಗಾರಿದಾಗ ಮಳಿ ಇರೇ ಇರ್ತದಲ್ರಿ, ಸುಮ್ಮನೆ ಯಾಕಂತ ಹೇಳಿ ನಮ್ದು ಹತ್ತಿನೂ ಹೋಗಿತ್ತು ನೋಡಮ್ಮ ಅಂತ ಆ ಟೈಮ್ ಟ್ರೈ ಮಾಡ್ರಿ, ಚೆನ್ನಾಗಿ ಬಂದ ಸರ್. ಕರೆಕ್ಟ್ ಆಯ್ತು ನೋಡಿ ಸರ್. ಓಕೆ ಓಕೆ. ಇದಕ್ಕೇನ್ರ ರೋಗಗಳು ಬಂದವ ಏನ್ರ ಅಬ್ಸರ್ವ್ ಮಾಡಿರಿ? ಏನು ಬಂದಿಲ್ಲ ಸರ್, ಏನು ಬಂದಿಲ್ರಿ. ಏನ್ ನಾನು ನೋಡಿನ್ರಿ, ಕೇಳಿನ್ರಿ, ಮೈಕ್ರೋ ನ್ಯೂಟ್ರನ್ಸ್ ಏನಾರ ಸ್ಪ್ರೇ ಮಾಡ್ಬೋದು ಅಂತ ಹೇಳ್ಯಾರ್ರಿ. ನಾ ಮಾಡಿಲ್ಲ ಸರ್. ಓಕೆ, ನೀವು ರಿಯಾಲಿಟಿ ಏನದ ಹೇಳ್ತೀರಿ? ಅವೇನು ನಾವೇ ಸರ್. ಅದೇ ನಾವು ಖರ್ಚು ಮಾಡಿಲ್ಲ ಅಂತ ಯಾಕೆ ಹೇಳಮ್? ಹೌದು ಸರ್. ಏನು ಮಾಡಿಲ್ಲ ಸರ್. ಸೊ ಒಂದ್ಸರ್ತಿ ಬಿದ್ದರೆ 4 ತಿಂಗಳ ಬಂದ್ಬಿಡ್ತದ್ರಿ ಆಟೋಮೆಟಿಕ್ ಸರ್, ಏನು ಇಲ್ಲ. ಆಮೇಲೆ ಸರ್ ಇದಕ್ಕೆ ಹಾರ್ವೆಸ್ಟಿಂಗ್ ಯಾವ ಥರ ಮಾಡ್ಬೇಕು ಸರ್? ಹಾರ್ವೆಸ್ಟ್ನು ಈಗಾಗಲೇ ನಾ ಕೇಳ್ಕೊತಿದ್ದೀನಿ ಸರ್ ಎಲ್ಲರಿಗೆ. ಮ್ಯಾನ್ಯುವಲ್ ಕೊಯ್ದು ಅದಕ್ಕೆಲ್ಲ ವರ್ಷಿ ಮಾಡಬಹುದು ಅಂತ ಹೇಳ್ಯಾರಿ. ನೀವು ಬಿಜಾಪುರ ಇದು ನಮ್ಮ ಬೀದರ್ ಡಿಸ್ಟಿಕ್ದವ್ರೆ ಭಾಳ ಹಾಕ್ಯಾರಲ್ರಿ, ಅವ್ರಿಗೆ ಕೇಳಿನಿ. ನಮ್ಮ ಒಬ್ರು ಮಷಿನ್ದವ್ರನು ಮಾಡಿದ್ ನನಗೆ ವಿಡಿಯೋ ಹಾಕ್ಯಾರಿ, ಪಂಜಾಬ್ ಮಷಿನ್ದವ್ರಿ. ಡೈರೆಕ್ಟ್ ಮಷಿನ್ಲೇನೆ ಕಟಾವ್ ಮಾಡಿ ವಿಡಿಯೋ ಫೋಟೋ ಎಲ್ಲ ಹಾಕ್ಯಾರ ರೀ. ಆ ಹೊಲ್ದವ್ರಿಗೂ ಮಾತಾಡ್ಸ್ಯಾರಿ, ಭಾಳ ಫೈನ್ ಆಗ್ಯದ ಅಂತ ಹೇಳ್ಯಾರ ಅವರು. ಓಕೆ ಸರ್. ಮತ್ತೆ ಅದು ಆದ್ರೆ ಇದೇನು ಸರ್ 2 ತಾಸನೇ ರಾಶಿಯಾಗಿ ಹೋಗ್ತದೆ, ಪೂರ ಆಗ್ಬಿಡ್ತದೆ ಸರ್ ಇದು. ಓಕೆ ಸರ್. ಓಕೆ, ಈ ಥರ ಅಂದ್ರೆ ಸರ್ ಇದು ಎಲ್ಲ ವಾತಾವರಣಕ್ಕೆ ಸೂಟಬಲ್ ಸರ್? ಇದು ಏನು ಈಗರೇ ನಾನು ಈ ಬ್ಯಾಸಿಗೀಗರೇ ಪೂರಾ ಶೂಟ್ ಆಗ್ಯದ ನೋಡಿ ನಮ್ಮ ಗುಲ್ಬರ್ಗ. ಗುಲ್ಬರ್ಗಕ್ಕೆ ಏನು ವ್ಯತ್ಯಾಸ ಏನೂ ಆಗಿಲ್ರಿ. ಅವ್ರು ಮೈಸೂರದವ್ರಿಗೆ ಎಲ್ಲ ನಾವು ವಿಡಿಯೋ ಮಾಡಿ ಅದು ಮಾಡಿ ತೋರಿಸಿನಿ ಸರ್, ಭಾಳ ಫಸ್ಟ್ ಕ್ಲಾಸ್ ಬಂದರಿ ಅಂತ ಹೇಳ್ತಾರ್ರಿ ಅವರು. ಆಮೇಲೆ ಇದಕ್ಕೆ ಮಣ್ಣು ಏನು ಪರ್ಟಿಕ್ಯುಲರ್ಲಿ ಯಾವ್ದು ಮಣ್ಣಿಗೆ ಸ್ವಲ್ಪ ಕಪ್ಪು ಭೂಮಿ ಚಲೋ ಆತದ ಅನಿಸ್ತದ ನನಗೆ. ನಮ್ಮವ್ರು ಹಾಕ್ಯಾರ ಕಪ್ಪು ಭೂಮಿಗೆ ಇನ್ನೂ ಟಾಪ್ ಆತರಿ, ಎಲ್ಲಾ ಭೂಮಿಗೆ ಆತ ಸರ್. ಅವ್ರು ಜರ ಫರ್ಟಿಲೈಸರ್ ಅದು ಹಾಕ್ಯಾರಿ. ಸ್ವಲ್ಪ ಕೆಂಪು ಭೂಮಿದವ್ರನ್ನ ಹಾಕ್ಯಾರ. ಇನಿಷಿಯಲಿ ಸ್ವಲ್ಪ ಟ್ರಯಲ್ ಮಾಡ ಮತ್ತೆ ನೀವು ಹಾಕಿರ ನೋಡೋಣ. ಆರ್ಗ್ಯಾನಿಕ್ ದಾಗ ಇದೇನು ಫಾಸ್ಟ್ ಫುಡ್ ಅತ್ತಲ್ಲ ಸರ್, ಭಾಳ ಡಿಮ್ಯಾಂಡ್ ಅದತ್ತ. ನಾ ಯಾಕೆ ವಿಷಯ ಕೂಡ ನೋಡಮ್ ಎಷ್ಟೇ ಕಾಲಕ್ಕೆ ಮಳಿನೇ ಎಲ್ಲ ದೇವರೇ ಕಸ್ಕೊಂಡನ, ಸುಮ್ಮನೆ ನೋಡಮ್ ಇದು ಮಳಿ ಹೆಚ್ಚಾಗಿ ಎಲ್ಲ ಬಾಲ್ ಕಸ್ಕೊಂಡ ನೋಡೋಣ ಇದಾರೆ ಆಗ್ತದ ಅಂತ ಮಾಡೀನಿ ಸರ್ ಅಷ್ಟೇ. ನೋಡಿ ಸ್ನೇಹಿತರೆ, ಸರ್ ಎಲ್ಲ ಹಾಕಿದಾರ, ಇನ್ನು ಕಟಾವ್ ಮಾಡಿಲ್ಲ. ಕಟಾವ್ ಮಾಡಿದ್ಮೇಲೆ ಸರ್ ತುರನೇ ಕೇಳೋಣ ಎಷ್ಟು ಇಳುವರಿ ಬಂದದ, ಎಷ್ಟು ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಸರ್ ತುರನ್ ಕೇಳಿ ಒಂದು ಸಣ್ಣದು ಒಂದು ವಿಡಿಯೋನು ಮಾಡ್ತೀವಿ. ಸೊ ಇದು ಸ್ವಲ್ಪ ನಮ್ದು ವಿಡಿಯೋ ಇಷ್ಟವಾದ ನಮ್ಮ ರೈತರು ಶೇರ್ ಮಾಡಿರಿ ಸರ್. ನಿಮ್ಮದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್. ನಮ್ಮ ರೈತರ ಪರವಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.